ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಇಲ್ಲಿ ನಾನು ನನ್ನ ಗುರುವಾರದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಗುರುವಾರದ ವ್ಲಾಗ್ನ ಶೂಟ್ ಮಾಡಿದ್ದೆ, ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದನ್ನು ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಡೈಲಿ ಲೆಡ್ಜರ್ನ ಮೇಂಟೈನ್ ಮಾಡ್ತಿದ್ದೆ 3 ಮಂತ್ಸಿಂದ, ಆದರೆ ಇವಾಗ ಆಗ್ತಾ ಇಲ್ಲ. ಸೊ ವೀಕ್ಲಿ ಒನ್ಸ್ ಮೇಂಟೈನ್ ಮಾಡ್ತಾ ಇದ್ದೀನಿ. ಅದು ಗುರುವಾರ ಮಾರ್ನಿಂಗ್ ನಾನು 5:30ಗೆ ಎದ್ದೇಳ್ತೀನಿ. ಈ ಲೆಡ್ಜರ್ ಪ್ರಾಕ್ಟೀಸ್ ಮಾಡೋದನ್ನ ನಾನು ಒಬ್ರು ಯೂಟ್ಯೂಬರ್ನ ನೋಡಿ ಇನ್ಸ್ಪೈರ್ ಆಗಿ ಸ್ಟಾರ್ಟ್ ಮಾಡಿದ್ದು. ಸಂಜನಾ ಬಿಲೀವ್ ಟಿವಿ ಕನ್ನಡ ಅಂತ ಏನೋ ಚಾನಲ್ ಇದೆ ಅವ್ರದ್ದು. ಅದನ್ನ ನೋಡಿ ನಾನು ಸ್ಟಾರ್ಟ್ ಮಾಡಿದೆ, ಆದರೆ ಅದನ್ನ ನಂಗೆ ಕಂಟಿನ್ಯೂ ಮಾಡೋಕೆ ಆಗಿರಲಿಲ್ಲ. ಸೊ ಇವಾಗ ವೀಕ್ಲಿ 1 ಡೇ ಅಂತೂ ಪಕ್ಕಾ ಮಾಡ್ತೀನಿ. ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಅವತ್ತು ಕಿಚನ್ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತಾನೆ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದೆ. 3-4 ಡೇಸ್ ಅತ್ತೆ ಮನೇಲಿ ಇದ್ದಿದ್ರಿಂದ ಕಿಚನ್ ಸ್ವಲ್ಪ ಮೆಸ್ಸಿ ಆಗಿತ್ತು. ಸೊ ಅದನ್ನೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾರ್ನಿಂಗು ಸ್ಟಾರ್ಟ್ ಮಾಡಿದೆ. ಹಾಗೆ ನನ್ನ ಮಗಳಿಗೆ ಬಿಸಿನೀರು ಕೊಡ್ತಾ ಇದ್ದೀನಿ. ಸ್ವಲ್ಪ ದಿವಸದಿಂದ ಕೋಲ್ಡ್ ಆಗಿದ್ದವಳಿಗೆ ಕಮ್ಮಿನೇ ಆಗ್ತಾಯಿಲ್ಲ, 1 ವೀಕ್ ಆಯಿತು. ಸೊ ಅದಕ್ಕೆ ಇಲ್ಲಿ ನಾನು ಶೇರ್ ಮಾಡ್ತಿರೋದು ಗುರುವಾರ ದಿನದ ವ್ಲಾಗು. ಪ್ರೀವಿಯಸ್ ಡೇ ವೆಡ್ನೆಸ್ಡೇ ನಾವು ಅವಳನ್ನ ಮನೆ ಕರ್ಕೊಂಡು ಬಂದಿರೋದು ಇಲ್ಲಿಗೆ. ನೈಟ್ ಮಲ್ಕೊಂಡು ಈಗ ಮಾರ್ನಿಂಗ್ ಎದ್ಮೇಲೆ ನೋಡಬೇಕು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಮತ್ತೆ ಹೋಗೋಣ ಅಂತಾಳೋ ಏನಂತ ಗೊತ್ತಿಲ್ಲ. ನಾನಂತೂ ಫಿಕ್ಸ್ ಆಗಿದ್ದೆ ಇವತ್ತು ಆಟ ಮಾಡೇ ಮಾಡ್ತಾಳಂತ. ಸೊ ಅದಕ್ಕೆ ಬೆಳಿಗ್ಗೆ ಬೇಗನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡ್ರೆ ಆಮೇಲೆ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದಂತ ಬೇಗನೆ ಸ್ಟಾರ್ಟ್ ಮಾಡಿದೆ ಎಲ್ಲ. ನಾನು ಹೊರಗಡೆ ಎಲ್ಲ ಗುಡಿಸಿ ಬರೋಷ್ಟೊತ್ತಿಗೆ ನನ್ನ ಮಗಳು ಎದ್ಬಿಟ್ಲು. ಅವಳನ್ನ ಎಬ್ಬಿಸ್ಕೊಂಡು ಅಡುಗೆ ಮನೆ ಕರ್ಕೊಂಡು ಬಂದು ತಿಂಡಿ ಪ್ರಿಪೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅವಳು ತಿಂಡಿ ತಿನ್ನಲಿಕ್ಕೆ ಕೇಳಿಲ್ಲ. ಸೊ ನಾನು ಅದಕ್ಕೆ ಬನಾನಾ ಮಿಲ್ಕ್ ಶೇಕ್ ಮಾಡಿಕೊಟ್ಟೆ. ಅದನ್ನು ಸ್ವಲ್ಪ ಕುದಿಸಿ ಬೇಗ ಊಟ ಕೊಡೋಣ ಅಂತ ಅಂದ್ಕೊಂಡೆ.
ನಂಗೆ ಇವತ್ತು ಸ್ವಲ್ಪ ಜಾಸ್ತಿನೇ ಕ್ಲೀನಿಂಗ್ ಇತ್ತು. ಎಲ್ಲದನ್ನು ಮುಗಿಸ್ಕೊಂಡು ಅವಳನ್ನ ಸ್ನಾನ ಮಾಡಿಸ್ಕೊಂಡು ಬಂದೆ. ಸ್ನಾನ ಮಾಡಿಸ್ಕೊಂಡು ಬಂದಮೇಲೆ ಸುಮಾರು ಹೊತ್ತು ವೆಯ್ಟ್ ಮಾಡಿದೆ ಅವಳು ಮಲಗಿದ್ಮೇಲೆ ಮನೆ ಒರೆಸೋಣ ಅಂತ. ಬಟ್ ಅವಳು ಮಲಗಿಲ್ಲ. ಅದಕ್ಕೆ ನಾನು ಅವಳನ್ನ ಜೋಕಾಲಿ ಮೇಲೆ ಕೂರಿಸ್ಕೊಂಡು ಒರೆಸ್ಕೊಂಡೆ. ಆಮೇಲೆ ಅವಳನ್ನ ಹೊರಗಡೆ ಕರ್ಕೊಂಡೋಗಿ ಊಟ ಮಾಡಿಸ್ಕೊಂಡು ಬಂದು ಮಲಗಿಸ್ದೆ. ಫಸ್ಟ್ ಟೈಮ್ ನಾನು ಇಷ್ಟು ಲೆಂತ್ ಆಗಿರೋ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದು. ಶೂಟ್ ಮಾಡ್ಕೊಬೋದು, ಎಡಿಟ್ ಮಾಡೋಕ್ಕೆ ವಾಯ್ಸ್ ಓವರ್ ಕೊಡೋಕ್ಕೆ ಕಷ್ಟ ಆಗುತ್ತೆ. ಹೀಗೆ ಲಾಂಗ್ ವಿಡಿಯೋ ಹಾಕೋಣ ಅಂದರೆ ಕಂಟೆಂಟ್ ಸೇಮ್ ಆಗುತ್ತೆ, ಯಾಕಂದರೆ ಸೇಮ್ ರೂಟೀನ್ ಇರುತ್ತೆ ನನ್ನ ಡೈಲಿ. ಹಾಗೆ ಏನಾದರೂ ಎಕ್ಸ್ಪ್ಲೋರ್ ಮಾಡಿ ಹೊಸದಾಗಿ ಹಾಕೋಣ ಅಂದರೂ ಕೂಡ ನಂಗೆ ಟೈಮ್ ಆಗ್ತಾ ಇಲ್ಲ. ಐ ಹೋಪ್ ಎಲ್ರಿಗೂ ಅಲ್ದಿದ್ರು ಸ್ವಲ್ಪ ಜನಕ್ಕಾದ್ರೂ ಇದು ಇಷ್ಟ ಆಗುತ್ತೆ ಅಂತ ಶೇರ್ ಮಾಡ್ತಿದ್ದೀನಿ. ಇರೋ ಸ್ವಲ್ಪ ಜನ ವ್ಯೂವರ್ಸ್ ಅಲ್ಲೇ ಸುಮಾರು ಜನ ನಾನು ಒನ್ ಡೇ ವ್ಲಾಗ್ ಹಾಕಿಲ್ಲ ಅಂದ್ರೂ ಕೇಳ್ತೀರಾ. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಜನನಾದ್ರೂ ಇಷ್ಟಪಟ್ಟು ನೋಡ್ತಿರೋದಕ್ಕೆ ಖುಷಿ ಆಗುತ್ತೆ, ಅದಕ್ಕೆ ಮಾಡೋಣ ಅಂತ ಅನ್ಸುತ್ತೆ. ಹಾಗೆ ನಾನು ಸುಮ್ಮನೆ ಫ್ಲಿಪ್ಕಾರ್ಟಿಂದ ಇದೊಂದು ಟಾಪ್ ತರಿಸಿದ್ದೆ. ಇದು ಕಮ್ಮಿಗಿತ್ತು, 400 300 ಸಮಥಿಂಗ್ ಏನೋ ಇತ್ತು ಅಷ್ಟೇ. ಇದನ್ನು ತರಿಸಿದ್ದೆ, ಅದನ್ನ ನೋಡ್ತಾ ಇದ್ದೀನಿ, ಅದು ಅಷ್ಟು ಚೆನ್ನಾಗಿ ಬಂದೇ ಇಲ್ಲ ಕ್ವಾಲಿಟಿ. 300 ಸಮಥಿಂಗಿಗೆ ಇಷ್ಟೇ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಕ್ವಾಲಿಟಿ, ಇದಕ್ಕಿಂತ ಜಾಸ್ತಿ ಬರೋದು ಇಲ್ಲ. ಅದೇ ನೋಡೋಕೆ ಚೆನ್ನಾಗಿ ಅನಿಸ್ತು ಅಂತ ತರಿಸ್ದೆ, ಅದು ಚೆನ್ನಾಗಿಲ್ಲ. ಹಾಗೆ ಇಲ್ಲಿ ನನ್ನ ಮಗಳಿಗೆ ಈವ್ನಿಂಗು ಗೋಧಿ ದೋಸೆ ಮಾಡಿಕೊಡ್ತಾ ಇದ್ದೀನಿ. ಅವಳು ಮಲಗಿ ಎದ್ದಿದ್ಲಷ್ಟೇ ಅವಾಗ. ಹಾಗೆ ಫ್ಲಿಪ್ಕಾರ್ಟಿಂದ ಇದೊಂದು ಮಸಾಲಾ ಡಬ್ಬ ತರಿಸಿದ್ದೆ ಸ್ಟೀಲಿಂದು. ನನ್ನ ಪ್ರೀವಿಯಸ್ ಇಂದು ಪ್ಲಾಸ್ಟಿಕ್ ಇಂದ ಆಗಿತ್ತು, ಅದಕ್ಕೆ ಚೇಂಜ್ ಮಾಡೋಣ ಅಂತ. ಹಾಗೆ ಇನ್ನೊಂದು ಚಾಪಿಂಗ್ ಬೋರ್ಡ್ ಕೂಡ ತರಿಸಿದ್ದೆ. ನಂದು ಪ್ರೀವಿಯಸ್ ಇಂದು ವುಡ್ಡನ್ ಆಗಿತ್ತು, ಅದು ತುಂಬಾ ಕಪ್ ಆಗಕ್ಕೆ ಸ್ಟಾರ್ಟ್ ಆಯ್ತು, ಅದಕ್ಕೆ ಇದನ್ನು ತರಿಸ್ದೆ. ಹಾಗೆ ಲೈಟರ್ ಮತ್ತೆ ನೈಫ್ನೆಲ್ಲ ಹಾಕಿಡಕ್ಕೆ ಇದೊಂದು ಬಾಕ್ಸ್ ತರ, ಸ್ಟೋರೇಜ್ ಬಾಕ್ಸ್ ತರ ತರಿಸಿದ್ದೆ. 3 ಕೂಡ ಕ್ವಾಲಿಟಿ ಚೆನ್ನಾಗಿತ್ತು. ಗುರುವಾರ ಕೂಡ ನಾನು ಮಾರ್ನಿಂಗ್ ಪೂಜೆ ಮಾಡಲ್ಲ, ಯಾಕಂದ್ರೆ ಇವಳನ್ನ ಬಿಟ್ಕೊಂಡು ನಂಗೆ ಗಡಿ ಬಿಡಿಲ್ ಮಾಡಿದ್ರೆ ಅದು ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಸೊ ಈವ್ನಿಂಗ್ ಕಾಮ್ ಆಗಿ ಇಬ್ರು ಸೇರಿ ಮಾಡ್ತಿದೀವಿ. ನಾನು ಮಾಡ್ದಂಗೆ ಅವಳು ಮಾಡ್ತಾಳೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಅವಳನ್ನ ಹೊರಗಡೆ ಕರ್ಕೊಂಡು ಹೋಗಿ ಆಟ ಆಡ್ಸ್ಕೊಂಡು ಬಂದೆ. ನೈಟಿಗೆ ಸೋರೆಕಾಯಿ ಸಾಂಬಾರ್ ಮಾಡ್ತಾ ಇದ್ದೀನಿ, ಸೋರೆಕಾಯಿ ಬೇಳೆ ಸಾಂಬಾರು. ಗುರುವಾರ ಶುಕ್ರವಾರ ನಾವು ನಾನ್ ವೆಜ್ ತಿನ್ನಲ್ಲ, ಸೊ ವೆಜ್ಜೆ.
ಅಡ್ಗೆ ಎಲ್ಲ ಮುಗಿಸಿ ನಾವೆಲ್ಲ ಊಟ ಮಾಡ್ಕೊಂಡು ನನ್ನ ಮಗಳಿಗೂ ಊಟ ಮಾಡಿಸಿ ಸ್ನಾನ ಮಾಡಿಸ್ಕೊಂಡು ಬಂದೆ, ಬಿಟ್ಟಿದ್ದೆ. ಹಿಂಗೆ ಆಟಾಡ್ತಾನೆ ಇದ್ಲು, ಆಟಾಡ್ತಾ ಬಿದ್ಬಿಟ್ಲು. ಬಿದ್ದು ಸ್ವಲ್ಪ ಏಟ್ ಮಾಡ್ಕೊಂಡ್ಲು. ಅದಕ್ಕೆ ನಾನು ನೆಕ್ಸ್ಟ್ ಏನು ಶೂಟ್ ಮಾಡಿರ್ಲಿಲ್ಲ. ಕಂಪ್ಲೀಟ್ ಮಾರ್ನಿಂಗಿಂದ ನೈಟ್ ತನಕನೂ ಮಾಡ್ಬೇಕಂತ ಅನ್ಕೊಂಡಿದ್ದೆ ವಿಡಿಯೋನ. ಕಂಪ್ಲೀಟ್ ಮಾಡೋಕ್ಕಾಗಿರ್ಲಿಲ್ಲ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.